ಪರಿಸ್ಥಿತಿ ಗಂಭೀರವಾಗಿದ್ದಾಗ ಮಿತವ್ಯಯ ಮಾಡಬೇಕು. ಕೇಂದ್ರ ಸರ್ಕಾರ ಈ ವಾರದಲ್ಲಿ ಅವಶ್ಯಕ ಪೂರೈಕೆಗೆ ಮುಂದಾಗಿದೆ. ಆಟೋ ಚಾಲಕರಿಗೆ 2500 ಸಿಲಿಂಡರ್ ಕೊಡ್ತಾ ಇದ್ದೇವೆ. ಅನಿಲ ಕಂಪನಿಗಳ ಜೊತೆ ಸಭೆ ಬಳಿಕ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ. ರಾಜ್ಯದ ಜನರಿಗೆ ಸದ್ಯಕ್ಕೆ ತಪ್ಪುತ್ತಾ ಎಲ್ಪಿಜಿ ಸಂಕಷ್ಟ. 3 ದಿನಗಳಲ್ಲಿ ತೈಲ ಕಂಪನಿಗಳಲ್ಲಿ 20% ಸುಧಾರಣೆ. 11,41,657 ಗೃಹೋಪಯೋಗಿ ಸಿಲಿಂಡರ್, 20,941 ವಾಣಿಜ್ಯ ಸಿಲಿಂಡರ್ ರಾಜ್ಯಕ್ಕೆ ವಿತರಣೆ. ಇಡ್ಲಿ ಸಿಗುತ್ತೆ, ಸಾಂಬಾರಿರಲ್ಲ, ಚಟ್ನಿ ಮಾತ್ರ. ಬೆಂಗಳೂರಿನ ಪ್ರಖ್ಯಾತ ವಿದ್ಯಾರ್ಥಿ ಭವನದ ಮೆನು ಜೊತೆಗೆ ಟೈಮಿಂಗ್ ಕೂಡ ಚೇಂಜ್. ಗ್ಯಾಸ್ ಸಮಸ್ಯೆ ಬಗೆಹರಿಯುವವರೆಗೂ ಮಧ್ಯಾಹ್ನದ ವೇಳೆ 4 ಗಂಟೆಗಳ ಅವಧಿ ಕಡಿತ ಮಾಡಿದ ವಿದ್ಯಾರ್ಥಿ ಭವನ. ಎಲ್ಪಿಜಿ ಅಭಾವವೇ ಸೈಬರ್ ಖದೀಮರಿಗೆ ಬಂಡವಾಳ. ನಕಲಿ ಗ್ಯಾಸ್ ಸಿಲಿಂಡರ್ ಬುಕಿಂಗ್ ವೆಬ್ಸೈಟ್ ರಚಿಸಿ ವಂಚನೆ. QR ಕೋಡ್ ಕಳಿಸಿ ಮುಂಗಡ ಹಣ ಪಡೆದು ಪಂಗನಾಮ. ಕರಾವಳಿ ಪ್ರವಾಸೋದ್ಯಮಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಹೊಡೆತ. ರೆಸಾರ್ಟ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ. ಪ್ರವಾಸಿಗರ ಸಂಖ್ಯೆಯಲ್ಲಿ ದಿಢೀರ್ ಇಳಿಕೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಮರ್ಷಿಯಲ್ ಕಾರಣಕ್ಕೆ ಬಳಕೆ. ರಾಜ್ಯದ 10 ಜಿಲ್ಲೆಗಳಲ್ಲಿ 514 ಸಿಲಿಂಡರ್ಗಳ ಜಪ್ತಿ. ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ. ಭಾರತಕ್ಕೆ ಇವತ್ತೊಂದು ನಾಳೆಯೊಂದು ಗ್ಯಾಸ್ ಟ್ಯಾಂಕರ್ ಆಗಮನ. ಹರ್ಮೂಜ್ನಿಂದ ಹೊರಟಿದ್ದ ಶಿವಾಲಿಕ್ ಈಗಾಗಲೇ ಎಂಟ್ರಿ. ನಾಳೆ ಬರಲಿದೆ ನಂದಾದೇವಿ. 92,000 ಮೆಟ್ರಿಕ್ ಟನ್ ಗ್ಯಾಸ್ ಟ್ಯಾಂಕರ್ಸ್ ಬಂದರೆ ಸಮಸ್ಯೆ ಬಗೆಹರಿಯುವ ನಿರೀಕ್ಷೆ. 17ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ದುಬೈ ಮೇಲೆ ಇರಾನ್ನಿಂದ ಡ್ರೋನ್ ಸ್ಟ್ರೈಕ್. ಖಮೇನಿ ಪಡೆ ವಿರುದ್ಧ ದೊಡ್ಡ ದಾಳಿಗೆ ಸಜ್ಜಾದ ಅಮೆರಿಕ, ಇಸ್ರೇಲ್. ಯುದ್ಧ ಸಂಪೂರ್ಣ ಅಂತ್ಯಗೊಳಿಸೋ ಎಲ್ಲ ಪ್ರಯತ್ನಕ್ಕೂ ಸ್ವಾಗತ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿಕೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ ಸೇನೆ ತತ್ತರಿಸಿದ್ದಕ್ಕೆ ವಾರ್ ನಿಲ್ಸೋ ಮಾತಾ ಅನ್ನೋ ಚರ್ಚೆ. ಉಡುಪಿಯ ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪಲ್ಟಿಯಾದ ಎಲ್ಪಿಜಿ ಟ್ಯಾಂಕರ್. ಅನಿಲ ಸೋರಿಕೆಯಾಗ್ತಾ ಇದ್ದು ಬೇರೆ ಟ್ಯಾಂಕರ್ಗೆ ಗ್ಯಾಸ್ ಶಿಫ್ಟಿಂಗ್ ಕಾರ್ಯಾಚರಣೆ ಸಿದ್ಧತೆ. ಸುತ್ತಮುತ್ತ ವಾಹನ ಸಂಚಾರ ಸ್ಥಗಿತ. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾದ ಉಪಚುನಾವಣೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ. ಸಿಎಂ, ಡಿಸಿಎಂ ಇಬ್ಬರಿಗೂ ಸವಾಲು. ಬಾಗಲಕೋಟೆ ಉಪಚುನಾವಣೆಗೆ ಜೋರಾದ ಟಿಕೆಟ್ ಕಸರತ್ತು. ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಭಾರೀ ಪೈಪೋಟಿ. ಅಸಮಾಧಾನ ಇಲ್ಲದಂತೆ ಅಭ್ಯರ್ಥಿ ಆಯ್ಕೆಗೆ ನಾಯಕರ ಕಸರತ್ತು. ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳನ್ನ ಗೆಲ್ತೇವೆ. ಪಂಚರಾಜ್ಯಗಳಲ್ಲಿ ತಮಿಳುನಾಡು, ಅಸ್ಸಾಂ ಸಾಧ್ಯತೆ ಇದೆ. ಇಂಡಿಯಾ ಕೂಟಕ್ಕೆ ಅನುಕೂಲವಾಗುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಸಿಎಂ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ನಿರ್ಮಾಣಕ್ಕೆ 20 ಎಕರೆ ಕೃಷಿ ಜಾಗ ಗುರುತಿಸಿರುವ ಸರ್ಕಾರ. ನೀರಾವರಿ ಪ್ರದೇಶ ಕೊಡಲು ರೈತರ ವಿರೋಧ. ಪಾಳು ಬಿದ್ದ ಜಾಗದಲ್ಲಿ ಆಸ್ಪತ್ರೆ ಕಟ್ಟಿ ಅಂತ ಪಟ್ಟು. ಸಂತೆ ಮಾವತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಕ್ರಮ. ಚುನಾವಣಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು. ಹುಲಿಯೂರು ದುರ್ಗ ಠಾಣೆಯಲ್ಲಿ ಅಧಿಕಾರಿ ಸುನಿಲ್ ವಿರುದ್ಧ ಪ್ರಕರಣ. ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಭೂಗಳ್ಳರ ಹಾವಳಿ. ಲಾಂಗ್ ಟೈಮ್ ಖಾಲಿ ಇರೋ ಸೈಟ್ಗಳೇ ಟಾರ್ಗೆಟ್. ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿದ್ದವ ಪರಪ್ಪನ ಅಗ್ರಹಾರ ಜೈಲು ಪಾಲು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳನ್ನು ಆಡಿಸಲು ರೆಡಿ. ಸರ್ಕಾರದ ಷರತ್ತು ಪಾಲಿಸಿದ್ಯಾ ಅನ್ನೋ ಬಗ್ಗೆ ಕಮಿಟಿಯಿಂದ ಸಿದ್ಧವಾಯಿತು ವರದಿ. ಗೃಹ ಸಚಿವರಿಗೆ ಇಂದು ರಿಪೋರ್ಟ್ ಸಲ್ಲಿಕೆ. ಭರ್ಜರಿಯಾಗಿ ನಡೀತಾ ಇದೆ ರಾಜಮೌಳಿ ಮಹೇಶ್ ಬಾಬು ವಾರಣಾಸಿ ಸಿನಿಮಾದ ಶೂಟಿಂಗ್. ಶೀಘ್ರವೇ ಕಿಚ್ಚ ಸುದೀಪ್ ಕೂಡ ಚಿತ್ರೀಕರಣದಲ್ಲಿ ಭಾಗಿ. ಏಪ್ರಿಲ್ ತಿಂಗಳಲ್ಲಿ 15 ದಿನ ಸುದೀಪ್ ಪಾತ್ರದ ಚಿತ್ರೀಕರಣ ಸಾಧ್ಯತೆ.
ಅಭಿಮಾನಿಗಳು ಫುಲ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.